ಈ ದಿನ ನಾವು ಹಿಂದೂ ಸಂಘಟನೆಯ ವತಿಯಿಂದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ಏನು ಮತದಾನ ನಡೆಯಲಿದೆ, ಈ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಮಹಾ ಮತದಾನ. ಹಾಗಾಗಿ ನಾವು ಈ ದೇಶಕ್ಕೆ ಮತ್ತೊಮ್ಮೆ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗಬೇಕು. ಕೇವಲ ಪ್ರಧಾನಿ ಆಗೋದಷ್ಟೇ ಅಲ್ಲ, 400ಕ್ಕೂ ಅಧಿಕ ಸೀಟು ಮೋದಿಗೆ ಬರಬೇಕು ಅಂತ ಹೇಳಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪೂಜೆಯನ್ನು ಮಾಡಿಸಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಮೋದಿ ಹಿತದೃಷ್ಟಿಯಿಂದ ಮೋದಿಯೇ ಬರಬೇಕು, ಮೋದಿಯೇ ಪ್ರಧಾನಿ ಆಗಬೇಕು, ಹಿಂದುತ್ವವನ್ನು ಉಳಿಬೇಕು ಅಂತ ಹೇಳಿದ್ರೆ ಕೇವಲ NDA ಮತ್ತು BJPಗೆ ನಾವು ಸಪೋರ್ಟನ್ನು ಮಾಡಬೇಕು. ಹಾಗೆ ಇಲ್ಲಿ ಹಾಸನ ಜಿಲ್ಲೆಯಲ್ಲೂ ಕೂಡ NDA ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರು ನಿಂತಿದ್ದಾರೆ. ಇಲ್ಲಿ ಕೇವಲ BJP JDS ಅಂತ ಅಲ್ಲ, ನಾವು ಮೋದಿ ಮತ್ತು ದೇವೇಗೌಡರು ಒಂದಾಗಿ ಮತಯಾಚನೆ ಮಾಡ್ತಾ ಇರೋದ್ರಿಂದ ನಾವು ದೇಶದ ಹಿತದೃಷ್ಟಿಯನ್ನು ನೋಡಬೇಕು, ಭದ್ರತೆಯನ್ನು ನೋಡಬೇಕು. JDS ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಅವರಿಗೆ ಸಪೋರ್ಟನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಹಾಸನ ಜಿಲ್ಲಾ ಮತದಾರರಲ್ಲಿ ಹಿಂದೂ ಸಂಘಟನೆಯ ವತಿಯಿಂದ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತನ್ನ ಸೋಲನ್ನು ಹಾಸನ ಜಿಲ್ಲೆಯಲ್ಲಿ ಒಪ್ಕೊಂಡು ಏನು ಅಪಪ್ರಚಾರವನ್ನು ಮಾಡ್ತಾ ಇದೆ, ಫೇಕ್ ವಿಡಿಯೋಗಳನ್ನು ಬಿಡೋದಾಗಿರ್ಬೋದು, ಅಥವಾ ತನ್ನ ಆ ಸಹವರ್ತಿಗಳನ್ನು ಪ್ರತಿ ಪಂಚಾಯಿತಿಗಳಲ್ಲೂ ಕಳಿಸಿ ಅಲ್ಲಿ ಮತದಾರರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಯಾವುದೇ ಕಾರ್ಯ ಸಫಲ ಆಗೋದಿಲ್ಲ. ಇದು ದೇಶದ ಚುನಾವಣೆ, ದೇಶದ ಭದ್ರತೆ ಹಾಗೂ ದೇಶದ ಸಮಗ್ರತೆಯನ್ನು ಸಾರುವ ಚುನಾವಣೆ. ದೇಶ ಅಭಿವೃದ್ಧಿ ಆಗಬೇಕು, ಹಾಗೆ ಇನ್ನು 1000 ವರ್ಷಗಳ ಕಾಲ ಭದ್ರ ಬುನಾದಿಯನ್ನು ಹಾಕಬೇಕಂತ ಹೇಳಿದ್ರೆ ನಮ್ಮ ಮೋದಿಯೇ ಪ್ರಧಾನಿ ಆಗಬೇಕು. ಹಾಗಾಗಿ ಮಾನ್ಯ ಮತದಾರರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೇನೆ, ಹಾಸನ ಜಿಲ್ಲಾ ಮತದಾರರಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೊಳಗಾಗಬೇಡಿ. ದಯವಿಟ್ಟು NDA ಅಭ್ಯರ್ಥಿಗೆ ಮತ ನೀಡಿ ದೇಶದಲ್ಲಿ ಮೋದಿಗೆ ಒಂದು ಕೈಯನ್ನು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಳ್ತೇನೆ. ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಗೆಲ್ಲಿಸೋಕ್ಕೋಸ್ಕರ ಸೈದ್ಧಾಂತಿಕವಾಗಿ ಹೋರಾಟವನ್ನ ಮಾಡಕ್ಕಾಗ್ದಲ್ಲ ಈ ರೀತಿಯಾದಂತ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಿರುವಂತದ್ದು, ಮತ್ತೆ ನಮ್ಮ NDA ಅಭ್ಯರ್ಥಿ ಪರ ಅಪಪ್ರಚಾರವನ್ನ ಮಾಡ್ತಾರೆ. ಇದು ಯಾವುದಕ್ಕೂ ಸಹ ಅವರಿಗೆ ಗೆಲುವಾಗಲ್ಲ. ಇವತ್ತು ಈ ಮತದಾರ ಬಂಧುಗಳು ಹಿಂದೂ ಸಮಾಜ ಮೋದಿಯ ಪರವಾಗಿ ಮತ್ತು ಈ ದೇಶಕ್ಕೋಸ್ಕರ ದೇಶದ ಚುನಾವಣೆಗೋಸ್ಕರ ಇವತ್ತು NDA ಅಭ್ಯರ್ಥಿ ಪರವಾಗಿದೆ. ನಾನು ಮತ್ತೊಮ್ಮೆ ಈ ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಮನವಿಯನ್ನ ಮಾಡ್ತೀನಿ. ಸಮಸ್ತ ಹಿಂದೂ ಬಾಂಧವರು ದೇಶಕ್ಕೋಸ್ಕರ ಮತ್ತು ಹಿಂದುತ್ವಕ್ಕೋಸ್ಕರ ಮತ್ತು ಮೋದಿಗೋಸ್ಕರ, ಈ ಸಮಾಜದ ಅಭಿವೃದ್ಧಿಗೋಸ್ಕರ ಮತ್ತು ಈ ದೇಶದ ಭದ್ರತೆಗೋಸ್ಕರ NDA ಅಭ್ಯರ್ಥಿಯಾದಂತ ಪ್ರಜ್ವಲ್ ರೇವಣ್ಣ ಕ್ರಮ ಸಂಖ್ಯೆ 2ರಲ್ಲಿ ತೆನೆ ಹೊತ್ತ ಮಹಿಳೆಯ ಪ್ರಜ್ವಲ್ ರೇವಣ್ಣ ಅವರಿಗೆ ಮತವನ್ನ ಚಲಾಯಿಸುವ ಮುಖಾಂತರ ನಾವು ಕಾಂಗ್ರೆಸ್ಗೆ ಒಂದು ತಕ್ಕ ಪಾಠವನ್ನ ನೀಡಬೇಕು ಅಂತೇಳಿ ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಒಂದು ಮನವಿಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ಸಿನ ಒಂದು ಏಜೆಂಟ್ಗಳಾಗಿ ಇಡೀ ಸಕಲೇಶ್ಪುರ ಮತ್ತು ಹಲವಾರು ಭಾಗಗಳು ಇವತ್ತು ಏಜೆಂಟ್ಗಳಾಗಿ ಇವತ್ತು ಕೆಲವೊಂದು ವ್ಯಕ್ತಿಗಳು ಬಂದು ಕಾರ್ಯಕರ್ತರುಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತೀರಿ, ನೀವು NDA ಅಭ್ಯರ್ಥಿ ಪರವಾಗಿ ಮೋದಿಗೋಸ್ಕರ ಇವತ್ತು ಕೆಲಸವನ್ನ ಮಾಡಿ ಇವತ್ತು ಅತಿ ಹೆಚ್ಚಿನ ಬಹುಮತದಿಂದ ನಾವು ಪ್ರಜ್ವಲ್ ರೇವಣ್ಣನ ಗೆಲ್ಲಿಸ್ಕೊಡ್ಬೇಕಾಗಿ ಒಂದು ಮನವಿಯನ್ನ ಮಾಡ್ತಾ, ಯಾರು ಇವತ್ತು ಒಂದು ಕಿಡಿಗೇಡಿಗಳು ಬಂದಿದ್ದಾರೆ ಅವರಿಗೆ ತಕ್ಕ ಪಾಠವನ್ನ ಸಹ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಹಾಗೂ ಸಕಲೇಶ್ಪುರದ ಕಾಂಗ್ರೆಸ್ಗರಿಗೂ ಸಹ ನಾವು ತಕ್ಕ ಪಾಠವನ್ನ ಕಲಿಸಿ ಅತಿ ಹೆಚ್ಚು ವೋಟ್ಗಳನ್ನ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತವನ್ನ ಚಲಾಯಿಸಬೇಕು ಅಂತೇಳಿ ಸಮಸ್ತ ಹಿಂದೂ ಬಾಂಧವರಲ್ಲಿ ಇವತ್ತು ಕೇಳ್ಕೊಳ್ತೇನೆ. ಇವತ್ತು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಅಂತೇಳಿ ಫೇಕ್ ವಿಡಿಯೋನ ಸೃಷ್ಟಿ ಮಾಡಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಅದ್ರ ಫೇಕ್ ಆಗಿರ್ತದೆ. ಯಾರು ಕಾರ್ಯಕರ್ತರುಗಳು ಗೊಂದಲನ ಮತ್ತು ಯಾವುದೇ ರೀತಿಯಾದಂತ ಗೊಂದಲ ಆಗೋದು ಬೇಡ, ಅದು ಫೇಕ್ ವಿಡಿಯೋ ಆಗಿದೆ. ಹಾಗಾಗಿ ನಮ್ದು ಗುರಿ ಏನಿದ್ರು ಅಂತ ಹೇಳಿದ್ರೆ ಮೋದಿಜಿ ಅವರಿಗೆ 410 ಸೀಟ್ ಬರಬೇಕು. ಆ 410 ಸೀಟ್ ಅಲ್ಲಿ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರು ಇರಬೇಕು. ನಾವು ಕನಿಷ್ಠ ಅಂತ ಹೇಳಿದ್ರು 2 ಲಕ್ಷ ಮತಗಳ ಅಂತರದಿಂದ ನಾವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕಾಗಿ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ಮತ್ತೆ 2 ಲಕ್ಷ ಕಾರ್ಯಕರ್ತರುಗಳಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ ನಾವು ಈಗಾಗಲೇ 2 ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಲ್ಲಿ ನಾವು ಆಗ್ಲೇ ಇದೀವಿ. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಅಂತರವನ್ನ ನಾವು ಮತವನ್ನ ನೀಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಾಗಿ ನಾನು ಈ ಹಾಸನ ಲೋಕಸಭಾ ಎಲ್ಲ ಮತದಾರಗಳಲ್ಲಿ ಮನವಿಯನ್ನ ಮಾಡ್ತಾ ಇದೀವಿ. ಒಂದು ಈ ಬಾರಿಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರು NDA ಅಭ್ಯರ್ಥಿ ಆಗಿರ್ತಾರೆ. ಅವರ ಮತ ಚಲಾಯಿಸುವಂತ ಎಲ್ಲ ಹಿಂದೂ ಕಾರ್ಯಕರ್ತರುಗಳು ಮತ್ತು BJP ಕಾರ್ಯಕರ್ತರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು EVM ನಲ್ಲಿ ಈ ರೀತಿ ಯಾವ ಚಿಹ್ನೆ ಇರ್ತದೆ ಅಂತ ತಿಳಿಸ್ಕೊಡ್ಬೇಕು. ಕ್ರಮ ಸಂಖ್ಯೆ 2ರಲ್ಲಿ ಪ್ರಜ್ವಲ್ ರೇವಣ್ಣನ ಹೆಸರಿನ ಮುಂಭಾಗ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಇರುತ್ತದೆ. ಹಾಗಾಗಿ ಕಾರ್ಯಕರ್ತರುಗಳು
ಬಿಜೆಪಿಯ ಕಾರ್ಯಕರ್ತರುಗಳಾಗಿರ್ಬೋದು, ಹಿಂದೂ ಕಾರ್ಯಕರ್ತರುಗಳಾಗಿರ್ಬೋದು, ಅವರಿಗೆ ಹೇಳುವಂತದ್ದು ಏನಂತ ಹೇಳಿದ್ರೆ, ಈ ಬಾರಿಯ ಚಿಹ್ನೆ ನಾವು ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ತೆನೆ ಹೊತ್ತ ಮಹಿಳೆಯ ಚಿಹ್ನೆಗೆ ನಾವು ಮತವನ್ನ ಚಲಾಯಿಸಬೇಕು. ಅದು NDA ಅಭ್ಯರ್ಥಿ ಆಗಿರ್ತಾರೆ, ಅವರಿಗೆ ಮತವನ್ನ ಚಲಾಯಿಸಬೇಕಂತೇಳಿ ಎಲ್ಲ ಪ್ರತಿಯೊಂದು ಬೂತ್ ಲೆವೆಲಿನ ಲೀಡರ್ಗಳು ಕಾರ್ಯಕರ್ತರುಗಳಿಗೂ ಮತ್ತು ಮತದಾರರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ತಿಳುವಳಿಕೆ ಹೇಳಿ ಚಿಹ್ನೆಯನ್ನ ಒಂದು ಹೇಳ್ಬೇಕಂತ ಕೇಳ್ಕೊಳ್ತೇನೆ.